ಈ ದೇವಸ್ಥಾನಕ್ಕೆ ಲೇಪಾಕ್ಷಿ ಎಂಬ ಹೆಸರು ಹೇಗೆ ಬಂತು, ಹಾಗೆ ವೀರಭದ್ರ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಯಾವ ರೀತಿ, ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಒಂದು ದೊಡ್ಡ ಕಾಲು ನೋಡಬಹುದು, ಅದು ಯಾರದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೇಪಾಕ್ಷಿ ದೇವಸ್ಥಾನ ಯಾವ ರೀತಿ ಇದೆ, ಅದರ ಹಿಸ್ಟ್ರಿ ಏನು ಅಂತ ಸ್ವಲ್ಪ ನೋಡೋಣ ಬನ್ನಿ. ಬೆಂಗಳೂರಿನಿಂದ ಲೇಪಾಕ್ಷಿ 172 ಕಿಲೋಮೀಟರ್ ಇದೆ. ಹಾಗೆ 2 ಅವರ್ ಮತ್ತು 49 ನಿಮಿಷದಲ್ಲಿ ನಾವು ಲೇಪಾಕ್ಷಿಗೆ ಹೋಗಿ ತಲುಪಬಹುದು. ಅದೇ ರೀತಿಯಾಗಿ ನಾವು ಲೇಪಾಕ್ಷಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ವಿಜಯನಗರದ ಅರಸರ ಆಳ್ವಿಕೆಯ ಸಮಯದಲ್ಲಿ ಕಟ್ಟಲಾಗಿದೆ. ಕೃಷ್ಣದೇವರಾಯ ತಮ್ಮ ಅಚುಂತ್ಯರಾಯನ ಕಾಲದಲ್ಲಿ ಪೊನುಗಂಟ ಪ್ರದೇಶದಲ್ಲಿ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ರಾಮಾಯಣದ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾವಣನನ್ನು ತಡೆಯಿತಂತೆ. ರಾವಣನು ಕೋಪಗೊಂಡು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿದನಂತೆ. ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನು ಕಾದು ರಾವಣ ಸೀತಾಮಾತೆಯನ್ನು ಕರೆದೊಯ್ದನು ಎಂದು ತಿಳಿಸಿದರಂತೆ. ರಾಮನು ಲೇ ಪಕ್ಷಿ ಎಂದು ಕರೆದು ಲಯದಲ್ಲಿ ವಿಲೀನವಾಗುವಂತೆ ಮಾಡಿದರಂತೆ. ಲೇಪಾಕ್ಷಿ ಎಂಬ ಹೆಸರು ಈ ಸ್ಥಳಕ್ಕೆ ಬಂದಿದ್ದು ಈ ರೀತಿಯಾಗಿ. ಈ ದೇವಸ್ಥಾನವನ್ನು ಕರ್ಮಾಶಯವೆಂಬ ಆಮೆಯ ಆಕಾರದಲ್ಲಿ ಕಟ್ಟಲಾಗಿದೆ. ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇಲ್ಲೇ ನಾವು ಚಪ್ಪಲಿ ಬಿಟ್ಟು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇದು ಮೈನ್ ಎಂಟ್ರೆನ್ಸ್ ಆಗಿರುತ್ತೆ. ಒಳಗಡೆ ಹೋದ್ರೆ ಈ ರೀತಿಯಾಗಿ ದೊಡ್ಡದಾಗಿ ಒಂದು ಸ್ತಂಭ ನಿಲ್ಸಿದ್ದಾರೆ. ಮತ್ತೆ ಅನೇಕ ರೀತಿಯ ಕಂಬಗಳನ್ನ ನೋಡಬಹುದು. ಇಲ್ಲಿ ಎಲ್ಲಾ ಡಿಫ್ರೆಂಟ್ ಆಗಿರುವಂತಹ ಶಿಲೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಈ ಸಭಾಂಗಣ ಡ್ಯಾನ್ಸ್ ಮಾಡುವಂತ ಸ್ಥಳ ಆಗಿರುತ್ತಂತೆ. ದೇವತೆಗಳು ಡ್ಯಾನ್ಸ್ ಮಾಡೋ ಸ್ಥಳ ಆಗಿರುತ್ತಂತೆ. ಸೊ ಅನೇಕ ರೀತಿಯ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಒಂದು ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಮೇನ್ ಮೂಲ ದೇವರಾದಂತಹ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿರೂಪಣ್ಣನವರ ಮನೆ ದೇವರಾದ ವೀರಭದ್ರ ಸ್ವಾಮಿ ಕನಸಿನಲ್ಲಿ ಬರುತ್ತಂತೆ. ಕನಸಿನಲ್ಲಿ ಬಂದು ಈ ರೀತಿಯಾಗಿ ಕಟ್ಟಬೇಕು ಅಂತ ಅವರು ಅಪ್ಪಣೆ ಕೊಟ್ಟಾಗ ಇವರು ಇಲ್ಲಿ ಬಂದು ಲೇಪಾಕ್ಷಿ ಎಂಬ ದೇವಸ್ಥಾನವನ್ನ ಕಟ್ತಾರೆ. ಇಲ್ಲಿ ಹಾಗೆ ನೋಡ್ತಾ ಇದ್ರೆ ಒಂದು ತೇಲುವ ಕಂಬನೂ ಇಲ್ಲಿ ನಾವು ನೋಡಬಹುದು. ಆ ತೇಲುವ ಕಂಬ ಯಾವ ರೀತಿ ಇತ್ತು ಅಂತಂದ್ರೆ, ಮೊದಲು ಕೆಳಗಡೆಯಿಂದ ಪೇಪರ್ ಅಥವಾ ಬಟ್ಟೆ ಹಾಕಿದ್ರೆ ನೀಟಾಗಿ ಕೆಳಗಡೆ ಹೋಗ್ತಾ ಇತ್ತಂತೆ. ಇದು ಎಲ್ಲಾರ್ಗೂ ಕ್ಯೂರಿಯಾಸಿಟಿಗೆ ಒಳಗಾಯಿತು, ಇದು ಯಾವ ರೀತಿ ನಿಂತಿದೆ ಹೇಗೆ ಅಂತ. ಅದಕ್ಕೋಸ್ಕರ ಒಬ್ಬ ಬ್ರಿಟಿಷ್ ಆರ್ಕಿಟೆಕ್ಚರ್ ಡಿಸೈನರ್ ಒಬ್ಬ ಬಂದು ಇದನ್ನ ಗಡಾರಿಯಲ್ಲಿ ಈ ತರ ಎಳಿತಾನಂತೆ. ಎಳ್ದಾಗ ಅದು ಒಂದ್ ಕಡೆ ಬೆಂಡ್ ಆಗ್ಬಿಡುತ್ತಂತೆ. ಬೆಂಡ್ ಆದಾಗ ನೋಡಿ ಇಲ್ಲಿ ಮಾತ್ರ ಬಟ್ಟೆ ಸಿಗಾಕೊಂತ ಇದೆ. ಬೆಂಡ್ ಆದಾಗ ಬೇರೆ ಕಂಬಗಳೇನಿದೆ ಆ ಕಂಬಗಳೆಲ್ಲ ಸ್ವಲ್ಪ ವಾಲದ್ವಂತೆ. ಸೊ ಆಗ ಗೊತ್ತಾಯ್ತಂತೆ ಈ ಕಂಬನೇ ಎಲ್ಲದಕ್ಕೂ ಮೂಲ ಸ್ತಂಭ ಆಗಿದೆ ಅಂತ. ಇದು 8 ಅಡಿ ಎತ್ತರ ಇರುವಂತಹ ಸ್ತಂಭವಾಗಿರುತ್ತೆ. ಇದ್ರ ಮೇಲೆ ಅಷ್ಟು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನೀವೇ ನೋಡಬಹುದು. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ 7 ಎಡೆಯ ನಾಗ ಮೇಲೆ ಕುಳಿತಿರುವಂತಹ ನಾಗಲಿಂಗ ದೇವರನ್ನ ನಾವಿಲ್ಲಿ ನೋಡಬಹುದು. ಈ ದೇವಸ್ಥಾನ ಕೆತ್ತನೆ ಮಾಡಕ್ಕೆ ಬಂದಿರುವಂತಹ ಶಿಲ್ಪಿಗಳು ಅವರ ತಾಯಿ ಇದು ಅಡುಗೆ ಮನೆ ಆಗಿರುತ್ತೆ. ಇಲ್ಲಿ ಅಡುಗೆ ಮಾಡ್ತಾ ಇದ್ರು ಅವರ ತಾಯಿ. ಅವರು ಅಡುಗೆ ಮಾಡಿ ತಂದು ಕೊಡೋಷ್ಟರಲ್ಲೇ ಮಕ್ಕಳು ಈ ರೀತಿಯಾಗಿ ದೇವ್ರನ್ನ ಕೆತ್ತಿರೋದಂತೆ. ಇದನ್ನ ಕೆತ್ತನೆ ಮಾಡಿ ಅವ್ರ ಅಮ್ಮಗೆ, ನೋಡಿ ಅಮ್ಮ ನಾವು ಇದನ್ನ ಕೆತ್ತನೆ ಮಾಡಿದೀವಿ ಅಂತ ತೋರಿಸಿದಾಗ ಅವರಮ್ಮ ಆಶ್ಚರ್ಯದಿಂದ ಇಷ್ಟು ಬೇಗ ನೀವು ಕೆತ್ತನೆ ಮಾಡಿದ್ರ ಅಂತ ಅವ್ರ ತಾಯಿಯ ಕಣ್ಣು ಬಿದ್ದು ನಾಗಲಿಂಗ ಬಿರುಕು ಬಿಟ್ಟಿದ್ಯಂತೆ. ಅದು ಬಿರುಕು ಬಿಟ್ಟು ಅದಕ್ಕೆ ಈಗ ಸಿಮೆಂಟ್ ಹಾಕಿ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಿದಾರಂತೆ. ಆ ರೀತಿಯಾಗಿ ಅದು ಕೆತ್ತನೆ ಆಗಿದ್ದು. ಇಲ್ಲೇನಿಗೆ ನೋಡ್ತಾ ಇದ್ದೀರಾ, ಇದು ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪ ಇನ್ನೂ ಪೂರ್ಣಗೊಂಡಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಪಾರ್ವತಿ ಪರಮೇಶ್ವರ ಯಾವ ರೀತಿಯಾಗಿ ಅಲಂಕಾರ ಆಗ್ತಾ ಇದೆ, ಮದ್ವೆಗೆ ಯಾರ್ಯಾರು ಬಂದಿದ್ರು ಎಲ್ಲ ಈ ಸ್ತಂಭಗಳ ಮೇಲಿದೆ. ಅದೇ ರೀತಿಯಾಗಿ ಇದು ಸೀತಾಮಾತೆಯ ಪಾದ. ಈ ಪಾದದಲ್ಲಿ ನೋಡಿ ಯಾವಾಗಲೂ ಅಷ್ಟೇ ನೀರು ಬರ್ತಾ ಇರುತ್ತಂತೆ. ಏನಕ್ಕಂದ್ರೆ ಜಟಾಯು ಪಕ್ಷಿ ತುಂಬ ನೀರು ಕುಡಿತಾ ಇತ್ತಂತೆ. ರಾಮ ಬರೋವರೆಗೂ ಕಾಯ್ಕೊಂಡು ನೀರು ಕುಡಿತಾನೆ ಇತ್ತಂತೆ. ಪ್ರಾಣ ಇದ್ದಿದ್ದೆ ನೀರಲ್ಲಿ ಆಗಿರೋದ್ರಿಂದ ಅಲ್ಲಿ ಯಾವಾಗಲೂ ನೀರು ಇರ್ತಾ ಇರುತ್ತಂತೆ. ನೀವು ಯಾವಾಗಲೂ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಯಾವಾಗ ಬಂದರೂ ಅಲ್ಲಿ ನೀರು ಕಾಣ್ತಾನೆ ಇರುತ್ತಂತೆ. ಹಾಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನಾವು ಬೆರಳಿಟ್ಟರು ಒಳಗಡೆ ಈ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿನ ದೇವಸ್ಥಾನ ಒಂದೊಂದು ಶಿಲೆಗಳು, ಸ್ತಂಭಗಳು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲ್ಲಿತ್ತೊಂದು ಎತ್ತಣ ಅಂತ ನೋಡ್ತಾ ಇದ್ದೀವಿ. ಆಗುತ್ತೆ ಟ್ರೈಟ್
ಏಯ್ ಕೈ ಇದ್ರ ಕಡೆ ನಿಂಗೆ ಬರಲ್ಲ ಬಿಡು. ಕೈ ಹುಷಾರು, ಕೈ ಹುಷಾರು. ಗ್ರಿಪ್ ಇಲ್ಲ, ಎಲ್ಲಿ ಗ್ರಿಪ್ ಇಲ್ಲ. ಕೈ 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 ಫೈನಲ್ ಆಗಿ ಕಲ್ಲೆತ್ತಿ ಸಾಹಸ ಮಾಡೋ ಥರ ಬಂದ್ವಿ. ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಏನಕ್ಕೆ ಅರ್ಧಕ್ಕೆ ನಿಂತು ಅಂತಂದರೆ, ವಿರೂಪಣ್ಣನಿಗೆ ಆಗದ ವಿರೋಧಿಗಳು ರಾಜ್ಯದ ಖಜಾನೆ ಹಣವನ್ನೆಲ್ಲ ಖಾಲಿ ಮಾಡ್ತಾ ಇದೆ ಎಂದು ರಾಜನಿಗೆ ದೂರು ಕೊಡ್ತಾರೆ. ಆಗ ರಾಜ ಒಂದು ಆಜ್ಞೆ ಕೊಡ್ತಾನೆ, ವಿರೂಪಣ್ಣನ ಕಣ್ಣನ್ನು ಕಿತ್ತಿ ಹಾಕಿ ಅಂತ ಆಜ್ಞೆ ಕೊಟ್ಟಾಗ ಆಗ ವಿರೂಪಣ್ಣ ಏನು ಮಾಡ್ತಾರೆ, ನೀವೇನು ಕಣ್ಣು ಕಿಳೋದು, ನಾನೇ ಕಿತ್ತಿ ಹಾಕ್ತೀನಿ ಅಂತ ಕಣ್ಣು ಕಿತ್ತಿ ಅಲ್ಲೇ ಲೇಪಾಕ್ಷಿಯಲ್ಲಿ ಹಾಕೋದ್ರಿಂದ ಅಲ್ಲಿ ರಕ್ತದ ಮಾರ್ಕು ನಾವು ನೋಡಬಹುದು ಲೇಪಾಕ್ಷಿಯಲ್ಲಿ. ಹಾಗೆ ಮಕ್ಕಳು ನಾನು ಜಂಪ್ ಮಾಡ್ತೀನಿ ಅಂತ ಒಬ್ಬೊಬ್ರು ಈ ರೀತಿಯಾಗಿ ಜಂಪ್ ಮಾಡ್ತಾ ಇದ್ರು. ನಮ್ಮ ಅಕ್ಕನಿಗೆ 2 ಮಕ್ಳು ಇರೋದ್ರಿಂದ ಒಬ್ಬ ಅಪ್ಪ ಮಗ, ಇನ್ನೊಬ್ಬ ಅಮ್ಮ ಮಗ. ನೋಡಿ ಅಮ್ಮನಿಗೆ ಈ ರೀತಿಯಾಗಿ ಜಂಪ್ ಮಾಡ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಮಕ್ಕಳು ಅಷ್ಟೇ ಆಟ ಆಡ್ಕೊಂಡು ಈ ಥರ ಹಿಸ್ಟಾರಿಕಲ್ ಪ್ಲೇಸ್ನ ನೋಡಿದ್ರು. ಸೊ ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಸೊ ನೋಡಿದ್ರಲ್ಲ, ಲೇಪಾಕ್ಷಿ ಬಗ್ಗೆ ನನಗೆ ಗೊತ್ತಿರೋ ಅಂಥ ಮಾಹಿತಿ ನಾನು ಕೊಟ್ಟಿದ್ದೀನಿ. ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅದ್ರ ಬಗ್ಗೆ ತಿಳ್ಕೊತೀನಿ, ಅಥವಾ ಮತ್ತೆ ಬೇಕಾದರೆ ವಿಡಿಯೋನೂ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅದೇ ರೀತಿಯಾಗಿ ಕೋತಿಗಳು ಅಷ್ಟೇ, ಎಷ್ಟೊಂದು ಕೋತಿಗಳಿತ್ತು, ಆಟ ಆಡಿಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಅವು ಪಾಡಕ್ಕೆ ಅವು ಆಟ ಆಡ್ತಾ ಇದ್ವು, ಯಾರಿಗೂ ತೊಂದರೆ ಕೊಡ್ತೀರ. ಸೊ ನಾವು ಅದನ್ನು ನೋಡಿಕೊಂಡು ಖುಷಿ ಪಟ್ವಿ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.